ಅವಕಾಶಗಳಿಲ್ಲ, ಎಲ್ಲರಿಗೂ ಕೂಡ ಮೀಸಲಾತಿ ಕೊಡಿ. ಆದರೆ ಅಸ್ಪೃಶ್ಯ ಜನಾಂಗಕ್ಕೆ ಸಪ್ರೇಟಾಗಿ ಏನು ಅಂಬೇಡ್ಕರ್ ಕೊಟ್ಟರು ಅದನ್ನು ಮಾನ್ಯತೆ ಮಾಡಿ ಅನ್ನೋದು ಕೂಡ ನಾನು ವೈಯಕ್ತಿಕವಾಗಿ ಏನು ನಮ್ಮ ತಂದೆಯವರಂತ ಎನ್ ರಾಜಯ್ಯನವರು ಬೇಡಿಕೆಗಳನ್ನು ಹಿಂದೆ 30-40 ವರ್ಷಗಳಿಂದ ಇಟ್ಟಿದ್ರು, ಅದನ್ನು ಇವತ್ತು ಕೂಡ ನಾನು ಮಾಡಿದ್ದೀನಿ. ಸೊ ಹಾಗಾಗಿ ಇವತ್ತು ಆದಷ್ಟು ಬೇಗ ಈಗಾಗಲೇ ಈ ಸುಪ್ರೀಂ ಕೋರ್ಟ್ ಆದೇಶದ ನಂತರ ಹರಿಯಾಣ ಇರ್ಬೋದು, ತೆಲಂಗಾಣ ಇರ್ಬೋದು, ಇದೆಲ್ಲ ಕೂಡ ಸರ್ಕಾರಗಳು ಆಗಲೇ ಶಿಫಾರಸುಗಳನ್ನು ಕೇಂದ್ರ ಸರ್ಕಾರ ಕಳಿಸಿದ್ದಾರೆ. ಇನ್ನು ಮುಂದಕ್ಕೆ ಕೂಡ ಯಾವುದೇ ಚರ್ಚೆ ಅಂತಲೇ ಕರ್ನಾಟಕದಲ್ಲಿ ಕೂಡ ಹಲವು ವರ್ಷಗಳ ಬೇಡಿಕೆ ಆಗಿರೋದ್ರಿಂದ ಈ ವರ್ಗ ಬಹಳ ಸಂಕಷ್ಟದಲ್ಲಿರೋದ್ರಿಂದ ತಾವು ದಯಮಾಡಿ ಈ ಒಂದು ಮೀಸಲಾತಿಯನ್ನು ವರ್ಗೀಕರಣ ಮಾಡೋದಕ್ಕೆ ಶಿಫಾರಸು ಮಾಡಬೇಕು ಅಂತೇಳಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮಾನ್ಯ ಸಿದ್ದರಾಮಯ್ಯನವರಲ್ಲಿ, ಮಾನ್ಯ ಡಿ ಕೆ ಶಿವಕುಮಾರ್ ಅವರಲ್ಲಿ ಮತ್ತು ಸಚಿವ ಸಂಪುಟದಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ.